ವರದೇಂದ್ರ ತೀರ್ಥರು ಅನ್ನೋರೊಬ್ಬರು ಪ್ರಖ್ಯಾತರಾಗಿದ್ದರು. ಅವರ ಶಿಷ್ಯರಾಗಿ ಬಂದವರೇ ಧೀರೇಂದ್ರ ತೀರ್ಥರು. ಧೀರೇಂದ್ರ ತೀರ್ಥರನ್ನೇ ಧೀರಸಿಂಹ ಗುರುಂಭಜೆ ಅಂತಾರೆ. ಧರಣಿ ಮಂಡಲೇ ಖ್ಯಾತಂ, ಇಡೀ ಭೂಮಂಡಲದಲ್ಲಿ ಪ್ರಖ್ಯಾತರಾದವರು ಧೀರೇಂದ್ರ ತೀರ್ಥರು. ಧೈರ್ಯಾದಿ ಗುಣಬ್ರಹ್ಮಿತಂ, ವಿಶೇಷ ಧೈರ್ಯಾದಿ ಗುಣಶಾಲಿಗಳಾಗಿದ್ದರು. ಧಿಕೃತಾಶೇಷ ವಾದೀಭಂ, ಎಲ್ಲ ಆನೆಗಳಂತ ಇರತಕ್ಕಂಥ ಆನೆಯಷ್ಟು ಸಮರ್ಥರಾದ ವಾದಿಗಳನ್ನೆಲ್ಲ ಸೋಲಿಸಿದ ಸಿಂಹ, ಧೀರ ಸಿಂಹ. ಧೀರೇಂದ್ರ ತೀರ್ಥರು ಅಂದರೆ ಧೀರ ಸಿಂಹ. ಅಂಥ ಗುರುಗಳನ್ನು ಸೇವಿಸ್ತೇವೆ ಅಂದರೆ ಇವತ್ತು ಅವರ ಮಧ್ಯಾರಾಧನೆ. ಅಂಥ ಧೀರೇಂದ್ರ ತೀರ್ಥರು, ಅವರ ವೈಶಿಷ್ಟ್ಯ ಎಷ್ಟು ಅಂದರೆ, ಇವತ್ತು ಹೊಸ ರೀತಿಯಲ್ಲಿ ಅವರದ್ದು ವೃಂದಾವನ ಇದೆ. ಅದಕ್ಕಿಂತ ಮೊದಲು ಬೇರೆ ಕಡೆ ವೃಂದಾವನ ಮಾಡಿದ್ದರು. ಸುಮಾರು 6-7 ವರ್ಷ ಆದಮೇಲೆ ಆ ವೃಂದಾವನವನ್ನು ಬೇರೆ ಕಡೆ ಇಡಬೇಕು ಅಂತ ವಿಚಾರ ಬಂತು. ವೃಂದಾವನದ ಕೆಳಗಡೆ ಸ್ವಾಮಿಗಳಿರ್ತಾರೆ ಭೂಮಿಯಲ್ಲಿ, ಅವರ ದೇಹವನ್ನಿಟ್ಟು ಮೇಲೆ ವೃಂದಾವನ ಇಡೋದಷ್ಟೇ, ಅದು ಪ್ರತ್ಯೇಕ. ಕೆಳಗಡೆ ಅವರು ಇರ್ತಾರೆ. ಅವರ ದೇಹವನ್ನೇ ತೆಗೆದಿಡಬೇಕು ಅಂತ 6-7 ವರ್ಷದ ಮೇಲೆ ವಿಚಾರ ಬಂತು. ಸರಿ, ಹಾಗಾದ್ರೆ ಏನು ಮಾಡೋದು? ವರದಾ ನದಿ ತೀರದಲ್ಲಿ ಒಂದು ಕಡೆ ಇಡೋಣ ಹೊಸ ರೀತಿಯಲ್ಲಿ ಅಂತ ತೆಗೆದ್ರು. ವೃಂದಾವನ ತೆಗೆದ್ರು, ಅಗದ್ರು, ಭೂಮಿಯನ್ನು ಅಗದ್ರು. ಅವರ ದೇಹ ಇತ್ತು. ಇಲ್ಲದಿದ್ದರೆ ಮಣ್ಣಾಗಿ ಬರೀ ಎಲುಬು ಕೂಡ ಸಿಗ್ತದೋ ಇಲ್ಲೋ ಆ ರೀತಿ ಇರಬೇಕು. ಸ್ವಚ್ಛವಾಗಿ ಹೇಗೆ ಕೂಡಿಸಿದ್ರು ಹಾಗೇ ಇದ್ದಾರೆ. ಅಕ್ಷತೆ ಅಂಗಾರಕವೂ ಕೂಡ ಹಾಗೇ ಇತ್ತಂತೆ. ತುಳಸಿ ದಳ ಹಸಿಯಾಗಿತ್ತಂತೆ ಅವರ ತಲೆ, ಕಿವಿಯಲ್ಲಿ, ತಲೆಯಲ್ಲಿ ತುಳಸಿ ದಳ ಹಸಿಯಾಗಿತ್ತು. ಅಂದರೆ ಅಲ್ಲೇನೆ ಅವರು ದೇವರ ಪೂಜೆ ಮಾಡಿ ಯಾರು ತುಳಸಿ ಒದಗಿಸ್ತಿದ್ರೋ ಅಂಥ ಅದ್ಭುತ ಪವಾಡ ತೋರಿಸಿದವರು ಧೀರೇಂದ್ರ ತೀರ್ಥರು. ಹಸಿಯಾದ ತುಳಸಿ ದಳ, ಅಕ್ಷತೆ ಅಂಗಾರಕ, ಅಂಥ ದೇಹ ಎಲ್ಲರೂ ಕೂಡ ನೋಡಿದ್ದಾರೆ. ಆದ್ದರಿಂದ ಅವರು ಧರಣಿ ಮಂಡಲೇ ಖ್ಯಾತಂ ಅಂತ ಭಾರೀ ವಿಖ್ಯಾತರಾದರು. ಆಮೇಲೆ ಅವರ ಶರೀರ ಸಮೇತ ಹೊಸ ರೀತಿಗೆ ತಂದು ಅಲ್ಲಿ ವೃಂದಾವನ ಪ್ರತಿಷ್ಠೆ ಮಾಡಿದ್ದಾರೆ. ಅಂಥ ಮಹಾನುಭಾವರು ಧೀರೇಂದ್ರ ತೀರ್ಥರು. ಅವರನ್ನು ಇವತ್ತು ಅವಶ್ಯವಾಗಿ ಸ್ಮರಣೆ ಮಾಡಬೇಕು. ಅಲ್ಲೆಲ್ಲ ಆರಾಧನೆ ವೈಭವದಿಂದ ನಡೀತದೆ. ಯೋಗ ಅನ್ನುವಂಥ ಧೀರೇಂದ್ರ ತೀರ್ಥರ ಸ್ಮರಣೆ, ಅವತ್ತು ಅವರ ಆರಾಧನೆ ಮಾಡುವ ಯೋಗ